ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಹಾಗೂ ಇನ್ನಿತರ ಸಚಿವರುಗಳು ಮತ್ತು ಶಾಸಕರುಗಳ ಸಭೆ ಆಯ್ತಲ್ಲ, ಡಿನ್ನರ್ ಮೀಟಿಂಗ್ ಆಯ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆಶಿ ಬೆಂಬಲಿಗರು ಕೂಡ ಅಲರ್ಟ್ ಆಗಿದ್ದಾರೆ. ಹೇಗೆ ಸಿಎಂ ಹಾಗೂ ಸಿಎಂ ಬೆಂಬಲಿಗರು ಸಭೆ ಮಾಡಿದ್ರೋ ಅದನ್ನು ಡಿನ್ನರ್ ಅಂತ ಹೇಳ್ತಾ ಇದ್ದಾರೆ, ಮೀಟಿಂಗ್ ಅಂತ ಹೇಳ್ತಾ ಇಲ್ಲ. ಹೊಸ ವರ್ಷ ಆದ ನಂತರದಲ್ಲಿ ನಾವೆಲ್ಲರೂ ಸೇರಬೇಕು ಅಂತ ಅಂದ್ಕೊಂಡಿದ್ವಿ, ಹೀಗಾಗಿ ಸೇರಿದ್ವಿ ಅಷ್ಟೇ. ಅಲ್ಲೆಲ್ಲೂ ಕೂಡ ರಾಜಕೀಯ ಚರ್ಚೆ ಆಗಲಿಲ್ಲ, ರಾಜಕೀಯದ ವಿಚಾರವೇ ಬರಲಿಲ್ಲ, ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಿದ್ವಿ, ಕೆಲವಷ್ಟು ಅನೌಪಚಾರಿಕ ಮಾತುಕತೆ ಇತ್ತು ಅಂತ. ಆದರೆ ಇದೀಗ ಹೊಸ ವಿಷಯ ಅಂತ ಹೇಳಿದ್ರೆ ಅಹಿಂದ ನಾಯಕರ ಸಭೆಯ ಬೆನ್ನಲ್ಲೇ ಒಕ್ಕಲಿಗ ನಾಯಕರು ಸಭೆ ಮಾಡ್ತಾ ಇದ್ದಾರಂತೆ. ಚಲುವರಾಯಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತಪ್ಪೇನು ಅಂತ ಹೇಳಿದ್ದಾರೆ. ತಪ್ಪೇನು? ಅಹಿಂದ ಸಭೆ ಮಾಡಲಿ, ಲಿಂಗಾಯತರ ಸಭೆನೂ ಮಾಡಲಿ, ನಾವು ಕೂಡ ಒಕ್ಕಲಿಗರ ಸಭೆನೂ ಹಿಂದೆ ಮಾಡಿದ್ದೀವಿ, ತಪ್ಪೇನು ಅಂತ ಹೇಳಿದ್ದಾರೆ. ಈಗ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಸ್ಮರಣಾರ್ಥ ನೆಪದಲ್ಲಿ ರಾಜಕೀಯ ಚರ್ಚೆ ಆಗುತ್ತೆ. ಹಳೆ ಮೈಸೂರು ಭಾಗದ ಮುಖಂಡರು ಭಾಗಿಯಾಗಿ ಚರ್ಚೆ ಮಾಡ್ತಾರೆ. ಮಂಡ್ಯದ ಶಾಸಕ ಗಣಿಗರವಿ, ಉದಯ್ ಕುಮಾರ್, ರಮೇಶ್ ಬಂಡಿ ಸಿದ್ದೇಗೌಡ, MLC ದಿನೇಶ್ ಗೂಳಿಗೌಡ, ಮಧು ಮಾದೇಗೌಡ, ಮಾಜಿ ಶಾಸಕ ಮೃತಿಪ್ಪೇಗೌಡ, HB ರಾಮು, KV ಚಂದ್ರಶೇಖರ್, ಹೀಗೆ ಹಲವಾರು ಜನ ಮೀಟಿಂಗ್ ಮಾಡ್ತಾರಂತೆ. ಸೊ ಹೀಗಾಗಿ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ವಿಚಾರ. ಈಗ ನಾವು ಒಂದೆರಡು ಸಲ ಒಕ್ಕಲಿಗರ ಮೀಟಿಂಗ್ ಕರೆದಿದ್ದು, ಲಿಂಗಾಯತರ ಮೀಟಿಂಗ್ ಕರೆದಿದ್ದು, ಅದೇ ರೀತಿ ಅಹಿಂದ ಅವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂಥನ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳಕ್ಕಾಗುತ್ತಾ? ನಾವು ಒಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ನ ಶಕ್ತಿ ಮಾಡಬೇಕು, ಸರ್ಕಾರನ ಇನ್ನೂ ಒಂದು ಸ್ವಲ್ಪ ಜನಪರವಾಗಿ ಕೆಲಸ ಕೊಟ್ಟು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲ. ಈಗ ನಿನ್ನೆ ಕ್ಯಾಬಿನೆಟಲ್ಲಿ CM ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಜೆಟ್ಗಿಂತ ಮೊದಲು ನಮ್ಮನ್ನ ಎಲ್ಲ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲಾಖೆ ವೈಸು ಮಂತ್ರಿಗಳು, ಸೆಕ್ರೆಟರಿಗಳು, ನೀವು ಎಲ್ಲ ನಿಮ್ಮ ಇಲಾಖೆನಲ್ಲಿ ಏನೇನು ಪ್ರೋಗ್ರೆಸ್ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಪ್ರೀ ಬಜೆಟನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಸರ್ಕಾರ ನಮಗೆ ಜನರ ಪರವಾಗಿ ಜನ ಇಷ್ಟೊಂದು ನಮ್ಮನ್ನು ನಂಬಿಕೆ ಇಟ್ಟಿದ್ದಾಗ ಅವರಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಲ್ಲ, ಅವ್ರಿಗೆ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ನಾವು ನಮ್ಮ ಇದು ಅವ್ರ ಮೇಲೆ ತಾನೇ ಸರ್ಟಿಫಿಕೇಟ್ ಬೇಕಾಗಿರೋದು ನಮಗೆ, ಅವರಿಂದ ತಾನೇ. ಇನ್ನು ಪಕ್ಷದ ಸಂಘಟನೆಗೆ ಈಗ ನಾವು ಒಂದೆರಡು ಸಲ ಒಕ್ಕಲಿಗರ ಮೀಟಿಂಗ್ ಕರೆದಿದ್ದು, ಲಿಂಗಾಯತರ ಮೀಟಿಂಗ್ ಕರೆದಿದ್ದು, ಅದೇ ರೀತಿ ಅಹಿಂದ ಅವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂಥನ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳಕ್ಕಾಗುತ್ತಾ? ನಾವು ಒಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ನ ಶಕ್ತಿ ಮಾಡಬೇಕು, ಸರ್ಕಾರನ ಇನ್ನೂ ಒಂದು ಸ್ವಲ್ಪ ಜನಪರವಾಗಿ ಕೆಲಸ ಕೊಟ್ಟು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲ. ಈಗ ನಿನ್ನೆ ಕ್ಯಾಬಿನೆಟಲ್ಲಿ CM ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಜೆಟ್ಗಿಂತ ಮೊದಲು ನಮ್ಮನ್ನ ಎಲ್ಲ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲಾಖೆ ವೈಸು ಮಂತ್ರಿಗಳು, ಸೆಕ್ರೆಟರಿಗಳು, ನೀವು ಎಲ್ಲ ನಿಮ್ಮ ಇಲಾಖೆನಲ್ಲಿ ಏನೇನು ಪ್ರೋಗ್ರೆಸ್ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಪ್ರೀ ಬಜೆಟನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಸರ್ಕಾರ ನಮಗೆ ಜನರ ಪರವಾಗಿ ಜನ ಇಷ್ಟೊಂದು ನಮ್ಮನ್ನು ನಂಬಿಕೆ ಇಟ್ಟಿದ್ದಾಗ ಅವರಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಲ್ಲ, ಅವ್ರಿಗೆ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ನಾವು ನಮ್ಮ ಇದು ಅವ್ರ ಮೇಲೆ ತಾನೇ ಸರ್ಟಿಫಿಕೇಟ್ ಬೇಕಾಗಿರೋದು ನಮಗೆ, ಅವರಿಂದ ತಾನೇ. ಇನ್ನು